ರಘು, ಕೆಲಸ ಆಗ್ಬೇಕಂದ್ರೆ ನಾವು ಕತ್ತೆ ಕಾಲಾದ್ರೂ ಹಿಡಿಬೇಕು. ಇವಾಗ ನಮ್ಮಿಬ್ಬರಿಗೂ ಮನೆ ಬೇಕು ಅಂದಮೇಲೆ ಆ ವಾಣಿ ಕಾಲು ಹಿಡಿಲೇಬೇಕಾಗುತ್ತೆ ನಾವು. ಇವಾಗ ಏನಾದರೂ ನಾವು ಹೋಗಿ ಅವಳನ್ನ ಕೇಳ್ಬಿಟ್ರೆ ಅಷ್ಟೇ. ಅವಳು ನನ್ನ ಸಮಾನ ಯಾರೂ ಇಲ್ಲ ಅಂತೇಳಿ ಮೇಲಕ್ಕೆ ಹೋಗ್ಬಿಡ್ತಾಳೆ. ಇವಾಗಲೇ ಬಟ್ಟೆ ಅಂಗಡಿ ಮಾಡಿರೋದಕ್ಕೇನೆ ಅವಳನ್ನ ಹಿಡಿಯೋದಕ್ಕಾಗ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ ಹೇಳು? ಇವಾಗ ನಮಗೆ ಕೆಲಸ ಆಗ್ಬೇಕಂದ್ರೆ ಏನಾದರೂ ಒಂದು ಮಾಡಲೇಬೇಕಪ್ಪ. ಇವಾಗ ನಮಗೆ ಮನೆ ಇಲ್ಲ, ಇವಾಗ ಏನು ಮಾಡೋದು ಹೇಳು? ಮನೆ ಇದ್ದಿದ್ರೆ ನಾವೇನು ಯೋಚನೆ ಮಾಡ್ತಾ ಇರಲಿಲ್ಲ. ಇವಾಗ ಮನೆ ಇಲ್ಲ ತಾನೆ, ಅದಕ್ಕೇ ನಾವು ಹೋಗಿ ವಾಣಿ ಹತ್ರ ಕೇಳಬೇಕು. ಸ್ವಲ್ಪ ಮನೆ ನಮಗೆ ಮಾಡ್ಕೊಳ್ಳೋವರೆಗೂ ಅಷ್ಟೇ. ಆಮೇಲೆ ಬಿಡು ಅವಳದೇನು ಅಂತ ಸುಮ್ಮನೆ ಆಗ್ಬಿಡ್ಬೋದು. ಮನೆ ಬೇಕಲ್ಲ ನಮಗೆ. ಇನ್ನೇನು ಮಾಡೋದಮ್ಮ? ಕೇಳಬೇಕಂದ್ರೆ ಕೇಳಬೇಕು. ಆಮೇಲೆ ಯಾಕೆ ಬೇಕು ಕೇಳಿ ಆಮೇಲೆ ಅವಳು ಕೊಡಲ್ಲ ಅಂದರೆ ಮುಂಚೆನೇ ಏನು ನಿರ್ಧಾರ ಮಾಡೋಕೆ ಹೋಗ್ಬಾರ್ದು. ಕೇಳಬೇಕು, ಹೋಗ್ಬಿಟ್ಟು ಕೇಳಿ ಏನೋ ಒಂದು ಮಾಡೋಕ್ಕಾಗುತ್ತೆ. ಸುಮ್ಮನೆ ಹೋಗಿ ಕೇಳೋದು. ನನ್ನ ಮನಸ್ನಾಗ ಅವಳ ಮೇಲೆ ಮಾತ್ರ ನನಗೆ ಸಿಟ್ಟೇನು ಕಡಿಮೆ ಆಗಿಲ್ಲ, ಮನಸ್ನಾಗ ಐತೆ. ಅದೇನು ಕಾಮಲ್ವಲ್ಲ, ಭಯ ಒಳ್ಳೆ ಮಾತಾಡಿದ್ರಾಯ್ತು ಅಷ್ಟೇ. ನನಗೇನು ಸಿಟ್ಟಂತೂ ಕಡಿಮೆ ಆಗಿಲ್ಲಪ್ಪ. ಆದರೆ ಬಾಯ ಒಳ್ಳೆ ಮಾತಾಡಿ ಒಳ್ಳೆಯವ್ರು ಆಗಬೇಕು ಅಂತೇಳಿ ಇವಾಗ ನಮ್ಮ ಮನೆ ಬಿಡಿಸ್ಕೋಬೇಕು. ಮನೆ ಬೇಕಲ್ವಾ? ಸರಿ ಆಯಿತು, ನಡಿ ಹೋಗೋಣ, ಹೋಗಿ ಕೇಳೋಣ. ಯಪ್ಪ ನಾವಿವಾಗ ಹೋಗ್ಬಿಟ್ಟು ಅವಳನ್ನ ಕೇಳ್ಬಿಟ್ರೆ ಹೆಂಗೆ ಇರುತ್ತೆ ಅಂದರೆ ನಿಜವಾಗ್ಲೂ ಆ ವಾಣಿ, ಅಯ್ಯೋ ನೋಡಪ್ಪ ನನ್ನ ಹತ್ರ ಬಂದು ಮನೆ ಕೇಳ್ತಾ ಇದ್ದಾರೆ ಅಂತೇಳಿ ಅವಳು ಇವಾಗ ಹಿಂಗೆ ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ತಿಲ್ಲ ಅಮ್ಮಂಗೆ ಆಡ್ಬಿಡ್ತಾಳೆ. ಏನೋ ಅನ್ಕೊಂಬ್ಲಪ್ಪ, ಅದೆಲ್ಲ ಬೇಡ. ನಮ್ಗೆ ಇವಾಗ ಮನೆ ಬೇಕು ತಾನೆ. ನಮಗೆ ಮನೆ ಬೇಕಂತಂದ್ರೆ ನಾವೇನು ಮಾಡಬೇಕು? ಇವಾಗ ವಾಣಿಗೆ ಕೇಳಬೇಕು. ವಾಣಿಗೆ ಕೇಳಿದ್ರೆ ನಮ್ಗೆ ಅದನ್ನ ಮನೆ ಬಿಡಿಸ್ಕೊಂಡು ಕೊಡ್ತಾಳೆ. ಇನ್ನೂ ಅವ್ರ ಹೆಸರಿಗೆ ರಿಜಿಸ್ಟ್ರ್ ಆಗಿಲ್ಲ, ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಹೆಸರಿಗೆ. ಅದಕ್ಕೆ ಇವಾಗ ಹೋಗಿ ನಾವು ಇವ ಅಪ್ಪ ಅನ್ಬೇಕಪ್ಪ, ಸ್ವಲ್ಪ ನಮ್ಮ ಕಷ್ಟಗಳ್ನ ಹೇಳ್ಕೋಬೇಕಪ್ಪ. ನೋಡು ವಾಣಿ, ನಿನ್ನೆ ಆಡ್ಕೊಂತಿದ್ವಿ, ನಿನ್ಗಿನ ಕೇಳಕ್ಕೆ ಹೋಗ್ಬಿಟ್ವಮ್ಮ ಅಂತ ಅನ್ನೋದು. ನಮಗೆ ಕೆಲಸ ಆಗ್ಬೇಕಾದ್ರೆ ಏನೋ ಒಂದು ಮಾಡಬೇಕಪ್ಪ. ಆಯಿತು ನಡಿ, ಹೋಗಿ ಕೇಳೋಣ ಏನಂತಾಳೋ ಏನೋ. ಆ ವಾಣಿ ಅಷ್ಟು ಸುಲಭವಾಗಿ ಒಪ್ಕೊಂತಾಳೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲಪ್ಪ. ಅವಳು ಅಷ್ಟು ಸುಲಭವಾಗಿ ಒಪ್ಕೊಂಬಂತವಳಲ್ಲ. ಒಪ್ಕೊಂಬಲ್ಲ ಬಿಡು ಅಮೃತ ಅವಳು. ನಾವು ಒಪ್ಕೊಂಬಲ್ಲ ಅಂತೇಳಿ ನಾವೇ ನಿರ್ಧಾರ ಮಾಡ್ಕೋಬಾರ್ದು. ಕೇಳಬೇಕಲ್ವಾ? ಕೇಳಿ ಆಮೇಲೆ ಅದೇನು ಎತ್ತ ಅಂತ ತಿಳ್ಕೊಂಬನ್ ಬಾ. ಫಸ್ಟ್ ಕೇಳ್ದಲೆ ನಾವೇ ನಿರ್ಧಾರ ಮಾಡ್ಕೋಬಾರ್ದು. ನನಗಂತೂ ಯಾಕೋ ಕೇಳೋದಕ್ಕೆ ತುಂಬಾ ಭಯ ಆಗ್ತೈತೆ ಅಮೃತ. ಅದಕ್ಕೇನಂತ ಸುಮ್ಮನಿರು, ಮಕನ ಸಪ್ಪಗ್ ಮಾಡ್ಕ. ವಾಣಿ ವಾಣಿ ವಾಣಿ, ಏಯ್ ನಡಿ ಆಚೆ. ನಮ್ಮ ಅಂಗಡಿ ಅಂಗ್ಲ ತುಳಿಬೇಡ ನೀನು. ಆಚೆ ನಿಂತ್ಕೊಂಡು ಮಾತಾಡಬೇಡಿ, ಇಲ್ಲಿ ನಿಂತ್ಕೊಂಡು ನಡೀರಿ ಆಚೆ. ಇಟ್ಟು ಅಂತ ಗೊತ್ತು ವಾಣಿ, ನಮ್ಮ ಮೇಲೆ ನಿನಗೆ ತುಂಬಾ ಕೋಪ ಬಂದೈತೆ. ಏನು ಮಾಡೋದು? ನಾವು ನಿನಗಿನ್ನ ಇವಾಗ ಇದಾಗ್ಬಿಟ್ವಿ, ಕೆಳಗೆ ಬಂದ್ಬಿಟ್ವಿ. ನಿನಗಿನ್ನ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೆ. ಏನೋ ನಿನ್ನ ಹತ್ರ ಏನೋ ಮಾತಾಡಬೇಕು ವಾಣಿ, ಅದಕ್ಕೆ ಬಂದಿದ್ದೀವಿ. ಅರ್ಥ ಮಾಡ್ಕೊ ನಮ್ಮ ಕಷ್ಟ ಏನು ಅಂತ. ಕಷ್ಟ ನಾನು ಅರ್ಥ ಮಾಡ್ಕೊಳ್ಳೋದ? ಸುಮ್ಮನೆ ಇಲ್ಲಿಂದನ ಹೋದ್ರೆ ಸರಿ. ಇನ್ನು ಯಾವ ಮಕ್ಕ ಇಟ್ಕೊಂಡು ಕೇಳೋದಕ್ಕೆ ಬಂದಿದ್ರ? ಏಯ್, ನೀನು ಯಾಕೆ ಇವಾಗ ನನ್ನ ಹತ್ರ ತಗ್ಗಿ ಬಂದಿದ್ಯಾ? ನಾನು ಹಂಗಿರ್ತೀನಿ ಹಿಂಗಿರ್ತೀನಿ, ನಾನು ನಿನ್ಗಿನ ಚೆನ್ನಾಗಿರ್ತೀನಿ ಕಣೆ. ನೀನು ನನ್ನ ಹತ್ರ ಬರಬೇಕು ಅಂತೇಳಿ ಎಷ್ಟೆಲ್ಲ ಜಂಬ ಕುಚ್ಕೊಂತಿದ್ದೆ. ಈಗ ಮಾತಾಡು, ಇದು ಯಾಕೆ ಹಿಂಗಾಗೈತೆ ನಿನ್ನ ಪರಿಸ್ಥಿತಿ? ಅದಕ್ಕೆ ಮತ್ತೆ ಯಾರನ್ನೂ ಹೇಳ್ಸಕ್ಕೆ ಹೋಗ್ಬಾರ್ದು ಅನ್ನೋದು. ಮತ್ತೆ ಮನೆ ಇಲ್ಲ ವಾಣಿ, ಇವಾಗ ನಿನಗೆ ಬಂದಿತ್ತಲ್ಲ ಅದನ್ನು ಸಕ್ಕರೆಗೆ ಬಿಟ್ಕೊಟ್ಟಿದ್ಯಲ್ಲ, ಇನ್ನೂ ಹೆಸ್ರಿಗಾಗಿಲ್ಲ ಅಂತ ಗೊತ್ತಾಯಿತು. ಅದಕ್ಕೇನೆ ನಮಗೇನೆ ಬಿಡಿಸ್ಕೊಂಡು ಕೊಡು. ಇನ್ನೇನು ಮಾಡೋಕ್ಕಾಗುತ್ತೆ? ಮನೆ ಇಲ್ಲ, ನಮ್ಮಮ್ಮ ಆಚೆ ಕಳಿಸ್ಬಿಡ್ತು. ನಾನು ನಿನಗಿನ ಚೆನ್ನಾಗಿರ್ತೀನಿ ಅಂತೇಳಿ ಜಂಬ ಪಡ್ಕೊಂತಿದ್ದೆ. ಆದರೆ ಇವಾಗ ಗೊತ್ತಾಗ್ತೈತೆ, ಈ ನಿನಗಿನ ನಾನು ಚೀಪಾಗ್ಬಿಟ್ಟೆ. ನೀನೇ ಅಂಗಡಿ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಬಿಸ್ನೆಸ್ ಮಾಡಿಕೊಂಡು ಮದುವೆ ಆಗಿ ಒಳ್ಳೆಯ ಜೀವನ ನೀನು ರೂಪಿಸ್ಕೊಂಡೆ. ಇವಾಗ ನನಗಂತೂ ಹಿಂಗಾಗ್ಬಿಟ್ಟೈತೆ. ಹಳೆದೆಲ್ಲ ಮರ್ತು ಬಿಡು, ಹಳೆದೆಲ್ಲ ಮಾತಾಡೋಕೆ ಹೋಗ್ಬಿಡ ಸುಮ್ಮನೆ. ಯಾಕೆ ಇವಳನ್ನ ಮಾತ್ರ ನಂಬೇಡ ಕಣಮ್ಮಿ ವಾಣಿ, ಅಮ್ಮಣಿ, ಇವಳನ್ನ ಮಾತ್ರ ನಂಬೇಡ. ನಮ್ಮ ವೈಭವ್ಗೆ ಹೇಳು, ಹೇಳ್ತೀನಿ. ಇವಳನ್ನ ಸರಿಯಾಗಿ ಉಗುಳ್ತಾನೆ. ನಮ್ಮ ಪಾಪಗೆ ಹೇಳು, ನಮ್ಮ ಪಾಪ ಏನಿಲ್ಲ. ಇವಳನ್ನ ಮಾತ್ರ ನಂಬಕ್ಕೆ ಹೋಗ್ಬೇಡ. ಆತು ಮನೆ ಬಾಗ್ಲಿ ಆತು ಬಿಟ್ಕೊಡ್ಬೇಡ, ಹೇಳ್ತೀನಿ. ಬೋಲ್ ಜಮ್ಮ ಮಾಡೋಳು ಲೌಡಿ. ನಿಮ್ಮಜ್ಜಿ ನಿನಗೇನಂತ ಗೊತ್ತಿಲ್ಲ, ಸುಮ್ಮನೆ ಹೋಗ್ತೀಯಾ? ಏನಕ್ಕೆ ಹಿಂಗೆ ಮಾತಾಡ್ತೀಯಾ? ಏನು ತಿಳ್ಕೊಂಡು ಮಾತಾಡಬೇಕು. ನಾವು ಏನು ಎತ್ತ ಏನು ಮಾತಾಡ್ತಾ ಇದೀವಿ ಅನ್ನೋದು ಏನಾದರೂ ನಿನಗೆ ಗೊತ್ತಿಲ್ದಲೆ ಮಾತಾಡ್ಬಿಡತ್ತಿ ಮಜ್ಜಿ ನೀನು. ಎಲ್ಲ ಗೊತ್ತೈತೆ ನೋಡಜ್ಜಿ, ಹೆಂಗ್ ಮೆರಿತಾ ಇದ್ಲು. ಇದೆಲ್ಲ ಜಿಜ್ಬಿ ಕಣೆ ನೀನು ಮಾಡಿರೋದೆಲ್ಲನ. ನಾನು ನಿನಗಿನ ದೊಡ್ಡ ಬಿಸ್ನೆಸ್ ಮಾಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನಾನು ನಿನಗಿನ ಚೆನ್ನಾಗಿರ್ತೀನಿ ಅಂತೇಳಿ ಎಷ್ಟು ಬಿಲ್ಡಪ್ ಕೊಡ್ತಾ ಇದ್ಲು. ಇವಾಗ ನೋಡು ಹೆಂಗಾಗೈತೆ. ನನ್ನ ಹತ್ರನೇ ಬಂದು ಇವಾಗ ಮನೆ ಬಿಟ್ಕೊಂಡ್ಕೊಡು ಅಂತ ಕೇಳ್ತಾವಳೆ. ನಿನ್ನ ಮನೆ ಯಾವಳಿಗೆ ಬೇಕು? ಬಿಟ್ಟು ಹೋಗ್ತಾ ಇದ್ದೀನಿ ಕಣೆ, ಈ ಮನೆ ಯಾರಿಗೂ ಬೇಡ. ಇಂಥ ಹಳೆ ಮನೆಗೆ ನಾನು ಇರೋದ? ನಾನು ಹಂಗೆ ಮನೆ ಕಟ್ಟಿಸ್ತೀನಿ ಹಿಂಗೆ ಮನೆ ಕಟ್ಟಿಸ್ತೀನಿ, ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತೇಳಿ ತುಂಬ ಜಂಬ ಕೊಚ್ಕೊಂತ ಇದ್ಲು. ಇವಾಗ ನೋಡು ಹೆಂಗಾಗೈತೆ ಅಂತ. ಇವಳ ಪರಿಸ್ಥಿತಿ ನೋಡಿ ಇವಾಗ ಹೆಂಗಾಯ್ತು ಅಂತೇಳಿ. ಮತ್ತೆ ಹಿಂಗೆ ಮೆರ್ದವ್ರೆಲ್ಲನ ಹಿಂಗೆ ಹೋಗದೆ ಮತ್ತೆ.
ಏನಪ್ಪ ಯಪ್ಪ ಯಪ್ಪ ನೋಡ್ಬೇಕಾಗಿತ್ತು. ನನ್ನ ಸಮಕ್ಕೆ ಯಾರು ಇಲ್ಲ ಮಂಕುಣ್ಯಾಳೆ. ಈಗ ಅರಮ್ಮನೆ ಮನೆಯಿಂದ ಹಸಿ ಕಳಿಸವಳೆ ಕಣೆ ಅಮ್ಮನಿ. ಅರಮ್ಮನೆ ಮನೆಯಿಂದ ಹಸಿ ಕಳಿಸವಳೆ. ಇವಾಗ ಗೊತ್ತಾಗುತ್ತೆ ಇನ್ಮೇಲೆ. ಊಟನ ಅದಕ್ಕೆ ಮತ್ತೆ ಆಡಬಾರ್ದು ಅಂತ ಹೇಳೋದು ತಪ್ಪಾಯ್ತು ಅಣಿ. ನಾನು ಆಡಬಾರ್ದಾಗಿತ್ತು, ಹಂಗೆ ಆಡಿದೆ. ಏನೋ ನಿಂದ ಅಮ್ಮಯ್ಯ. ನಮಗೆ ಇವಾಗ ಮನೆ ಇಲ್ಲ. ನಮ್ಮ ಅಮ್ಮ ಏನೋ ಸಿಟ್ಟು ಮಾಡ್ಕೊಂಡು ನಮ್ಮ ಮೇಲೆ ಈಗ ಇರೋಗು ಏನಾರ ಕೆಲ್ಸಕ್ಕೆ ಹೋಗಂದ್ರೆ ಹೋಗಲ್ಲ. ಅದಕ್ಕೆ ನಮ್ಮಮ್ಮ ಸಿಟ್ಟು ಮಾಡ್ಕೊಬಿಟ್ಟು ನನ್ನ ಆಚೆ ಕಳಿಸ್ಬಿಟ್ಟೈತೆ. ಇವಾಗ ಎಲ್ಲಿಗೆ ಹೋಗ್ಬೇಕೋ ಏನೋ. ಬಾಡಿಗೆ ಮನೆ ಹುಡುಕ್ತಾ ಇದ್ದೀವಿ, ಬಾಡಿಗೆ ಮನೆನೂ ಸಿಗ್ತಾ ಇಲ್ಲ. ಬಾಡಿಗೆ ಮನೆ ತೀರ ಸಿಗೋವರೆಗೂ ಒಂದು ತಿಂಗಳು ಮಟ್ಟಿಗೆ ಇದ್ದು ಬಿಡ್ತೀವಿ. ಆಮೇಲೆ ಬೇಕಾದ್ರೆ ಸ್ವಲ್ಪ ನಾವು ಮನೆಗಿನೇ ಕಟ್ಕೊಂಬದ, ಇಲ್ಲ ನಾವು ಒಂದು ಸ್ವಲ್ಪ ಏನಾದ್ರೂ ಮನೆಗಿನ ಎಲ್ಲಾದರೂ ಬಾಡಿಗೆ ಮನೆ ಮಾಡೋದ, ಏನಾದರೂ ಒಂದು ಮಾಡ್ತೀವಿ. ಒಂದು ತಿಂಗಳು ಮಟ್ಟಿಗೆ ಮನೇನ ಬಿಡಿಸ್ಕೊಂಡು ಕೊಡುವಾಣಿ. ಅಲ್ಲೇ ಆಶಕ್ಕನಿಗೆ ನಾವು ಬಿಟ್ಕೊಟ್ಟಿದ್ದೀವಿ. ಅವರು ನನ್ನ ಬೈಕಂತಾರೆ, ನೋಡಪ್ಪ ನನಗೆ ಬಿಟ್ಕೊಟ್ಟು ಇವಾಗ ಅಲ್ಲೇನೆ ಅವರಿಗೆ ಕೊಡ್ತಾಳೆ ಅಂತೇಳಿ. ನಿಮ್ಮಂಥವ್ರಿಗೆ ಮಾತ್ರ ಎಲ್ಲೋಡು, ನಿನ್ನಂಥವ್ರಿಗೆ ಮಾತ್ರ ನಾನು ಕೊಡಲ್ಲ. ಇಲ್ಲಿ ಬಂದು ಕೇಳಬೇಡ ನೀನು. ನೀನು ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ಸುಮ್ಮನೆ ಹೊರಟೋಗ್ತಾ ಇರು. ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಮಾರಾಗಿತ್ತು ನಮ್ಮಮ್ಮ ಎಂತ ಚೆನ್ನಾಕ್ಕೆ ಬಂದು ಮಾಡ್ಕೊಂಡು ಉಣ್ಕೊಂಡು ಹೆಂಗೆ ಇದ್ದಾಳೆ. ಒಳ್ಳೆಯರಿಗೆ ಕೊಟ್ಟಿದ್ದೀಯಳಮ್ಮ ಆಶಮ್ಮ, ಒಳ್ಳೆಯಳು. ಇವಳಿ ಮಾತ್ರ ಕೊಡಬಾರ್ದು ನೀನು ಅಮಣಿ. ಇವಳಿರ್ತೀನಿ ಯಾಮಕ್ಕ ಇಟ್ಕೊಂಡು ಇನ್ನ ಕೆಳಕ್ಕೆ ಬಂದವಳ ಮನ ಮರ್ಯಾದಿಲ್ದಾಳು. ಹೋಗ್ತಿಲ್ವಿ? ಇನ್ನು ಪಿಳೆತಕ್ಕ ಪಾಪ ಹೆಂಗ ಬಟ್ಟೆ ಅಂಗಡಿ ಮಾಡ್ಕೊಂಡು ಬಟ್ಟೆ ವಾಲ್ಕೊಂಡು ಹೆಂಗ ಜೀವನ ಮಾಡುತ್ತೆ. ಇಂಥರ್ಥ ಕೆಳಕ್ಕೆ ಬಂದವಳು. ಇವಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾನ ಇದ್ದಿದ್ರೆ ಕೆಳಕ್ಕೆ ಬರ್ತಿರ್ಲಿಲ್ಲ. ವಾಣಿ, ನೀನು ಈ ತಿಮ್ಮಜ್ಜಿ ಮಾತಾ ಕೇಳಬೇಡ. ಈ ತಿಮ್ಮಜ್ಜಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಈ ತಿಮ್ಮಜ್ಜಿಗೆ ಗೊತ್ತಾಗಂಗಿದ್ದಿದ್ರೆ ಹಿಂಗೆಲ್ಲ ಮಾತಾಡ್ತಿರಲಿಲ್ಲ. ವಯಸ್ಸೋದ್ಮೇಲೆ ಅರಳು ಮಾಡು ಅಂತಾರಲ್ಲ, ಹಂಗೆ ಇವಜ್ಜಿ ಯಾವುದೊಂದು ಮಿಷಿರಾಗೆ ಆಗಲಿ ಮೂಗು ತೋರ್ಸಕ್ಕೆ ಬರುತ್ತೆ. ಸುಮ್ಮನೆ ಇರೋಕ್ಕಾಗಲ್ವ? ವಯಸ್ಸಾದ್ಮೇಲೆ ಗೊತ್ತಾಗಲ್ಲ ನಿಮಗೆ. ಅದೇ ಮತ್ತೆ ಈ ತಿಮ್ಮಜ್ಜಿಗೆ ಅಷ್ಟೊಂದು ಗೊತ್ತಾಗಲ್ಲ. ನನಗೆ ಯಾಕೆ ಗೊತ್ತಾಗಲ್ಲ ಅಂತೀಯ? ನನಗೂ ಎಲ್ಲ ಗೊತ್ತಾಗ್ತೈತಿ, ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾಳೆ. ನಮಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ರೆ ಏನಿಲ್ಲ ನಿನಗೆ. ಇಲ್ಲ ಕಣಮ್ ನೀವಣಿ, ನೀನು ಏನೇ ಅಂತಂದ್ರೂ ಇವಳು ಮಾತಾ ಕೇಳಬೇಡ. ಒಳ್ಳೆಳಲ್ಲ ಇವಳು. ನಂಬ್ಕೊಂಡು ಇವಳಿಗೆ ಮಾತ್ರ ಮನೆ ಕೊಡಬೇಡ. ಯಾರು ಏನೇ ಹೇಳಿದ್ರು ನಾನು ಕೊಡಲ್ಲ ಕಣಜ್ಜಿ. ನಾನು ನಿಂಗೆ ಮಾಡಿರೋ ಮೋಸಕ್ಕೆ ಇವಳಿಗೆ ನಾನು ಮನೆ ಕೊಡ್ತೀನ? ನನ್ನೇನಿಲ್ಲ, ಜನ ಉಗಿತಾರೆ. ನಿನಗೆ ಮಾಡಿರೋ ಮೋಸಕ್ಕೆ ನೀನು ಅದು ಮನಸ್ಸಿನಾಗ ಇಕ್ಕೊಂಡಿಲ್ವಾ ಅವಳಿಗೆ ಮನೆ ಕೊಟ್ಟಿದ್ಯಾ ಅಂತ? ನಾನು ಇವಳಿಗಂತೂ ಮನೆ ಕೊಡಲ್ಲ. ಆ ಮನೆ ಬಿದ್ದೋದ್ರೂ ಪರವಾಗಿಲ್ಲ. ಇಲ್ಲ ಆಶಾಕನಿಗೆ ಕೊಟ್ಟಿದ್ದೀವಲ್ಲ ಆಲೇನೆ. ನಾನು ಯಾರಿಗೂ ಕೊಡಲ್ಲ. ನಡಿ. ನಾನು ಹೇಳಿಲ್ವಾ ಆ ವಾಣಿ ಒಪ್ಕೊಂಬಲ್ಲ. ಸುಮ್ಮನೆ ಏನಕ್ಕೆ ಕೇಳೋದು? ಸುಮ್ಮನೆ ಕೇಳಿ ಯಾಕೆ ಇಲ್ಲ ಅನ್ನಿಸ್ಕೊಂಬೋದು ಅಂತ ನಾನು ಹೇಳಿದ್ದೀನಿ. ಹಂಗಂದ್ರೂ ನೀನು ಕೇಳೋದಕ್ಕೆ ಬಂದಿದ್ಯಾ? ಹೋಗು, ಯಾಕೆ ಕೇಳಕ್ಕೆ ಬಂದೆ? ಏನೋ ಕೇಳೋಣ ಅಂತ ಬಂದಪ್ಪ. ಏನು ಮಾಡೋಣ, ಕೊಟ್ಟರು ಕೊಡ್ಬೋದೇನೋ ಅಂತೇಳಿ ಕೇಳೋಣ ಅಂತ ಬಂದೆ. ಅರ್ಥ ಮಾಡ್ಕೊಂಡು ಕೂತ್ತಾರೆ ಅಂತ ಹೇಳಿ. ಏನೋ ಕೊಟ್ಟಿದ್ರೆ ಆಗಿತ್ತು ವಾಣಿ. ಹೋಗ್ಬೇಕು. ನಾನಂತೂ ಕೊಡಲ್ಲ. ನಾನು ಏನು ಮಾತಾಡೋದಕ್ಕೂ ಇಲ್ಲ. ಬಾರಜ್ಜಿ, ಕೂತ್ಕಪ್ಪ. ನಾನು ಬಟ್ಟೆ ಹೊಲಿತಾ ಇದ್ದೆ. ಬಾ ಶಣ ಕುಕ್ಕ ಬಾ, ಬೇಜಾರು. ನಡಿ ಹೋಗೋಣ. ಕೊಡಲ್ಲ ಅಂತಂದ್ರೆ ಇನ್ಯಾಕೆ? ಸುಮ್ಮನೆ ಯಾಕೆ ಮಾತಾಡಿ ಏನಾಗೋದು? ಏನೈತಿ? ನಾನು ಹೇಳಿಲ್ವಾ ಕೇಳಬೇಡ ಅಂದರೆ ಕೇಳಕ್ಕೆ ಬಂದ್ಬಿಟ್ಟೆ. ನಾನೇ ಕೇಳಕ್ಕೆ ಬಂದೆ. ಅಲ್ಲ ಯಾವ ಕೈ ಕೇಳಕ್ಕೆ ಬಂದವ್ರ? ನಾನೇ ಬೇಕಲ್ಲ, ನಾನೇ ಇಲ್ವಲ್ಲ. ಅದಕ್ಕೆ ಹೆಂಗನಾತು ಕೇಳೋಣ ಅಂತ ಬಂದವಳು. ಅವಳ ಮನಸ್ಸಿನಾಗ ಏನೈತೆ ಎಂಬುದು ನನಗೂ ಚೆನ್ನಾಗಿ ಗೊತ್ತೈತೆ. ಇವಾಗ ಬೇಕಾಗಿರೋದಕ್ಕೆ ಇದನ್ನ ಈಗ ಏನೇನು ಕೆಲಸ ಆಗ್ಬೇಕಂದ್ರೆ ಕತ್ತೆ ಕಾಲಾದರೂ ಹಿಡಿ ಅಂತಾರಲ್ಲ, ಹಂಗೆ ಅವಳು ಬಂದಿರೋದನ್ನ ನನಗೂ ಚೆನ್ನಾಗಿ ಗೊತ್ತೈತಿ. ಅವಳ ಬುದ್ಧಿ ಅಂತದನ್ನ ನನಗೆ ಗೊತ್ತಿಲ್ವ ತಿಮ್ಮಜ್ಜಿ. ಅವಳ ಮನಸ್ಸಿನಾಗ ಹೆಂಗೆ ಇಟ್ಕೊಂಡು ಬಂದ್ಲು, ನಾನು ಹಂಗೆ ಹೇಳಿ ಕಳಿಸ್ದೆ. ಏನೋ ಹೋಗಿ ಕೇಳೋಣ, ಇವ ಮನೆ ಬೇಕು, ಹೆಂಗೋ ಕೇಳಿ ಇಸ್ಕೊಬಿಡೋಣ ಅಂತೇಳಿ ಬಂದವಳು ಪ್ಲ್ಯಾನ್ ಮಾಡ್ಕೊಂಡು. ನನಗೆಲ್ಲ ಗೊತ್ತಾಯ್ತು. ಅದಕ್ಕೆ ನಾನಂತೂ ಕೊಡಲ್ಲಮ್ಮ ಹೋಗು ಅಂತ ಹೇಳ್ಬಿಟ್ಟೆ. ನಾನು ಅವಳಿಗೆ ಮನೆ ಕೊಡ್ತೀನಿ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ, ಸಿ ಯು.